SIT ಅಧಿಕಾರಿಗಳು ಕೇವಲ ಅಸ್ಥಿ ಉತ್ಖನನವನ್ನು ಮಾತ್ರ ಮಾಡ್ತಾ ಇಲ್ಲ. ಈ ಅನಾಮಿಕ ದೂರುದಾರನ ಬಗ್ಗೆ ಅವರಿಗೆ ಡೇ ಒನ್ನಿಂದಲೂ ಕೂಡ ಅನುಮಾನಗಳಿದೆ. ಹಾಗಾಗಿ ಪ್ಯಾರಲಲ್ ಆಗಿ ಈತನ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಧಿ ಶೋಧ ತೀವ್ರಗೊಂಡ SIT ತನಿಖೆ ಜೊತೆಗೆ ಅನಾಮಿಕನ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ SIT ಅವರು. ಧರ್ಮಸ್ಥಳ ಬೆಳ್ತಂಗಡಿಯ ನಿವೃತ್ತ ಅಧಿಕಾರಿಗಳ ಜೊತೆ ಕೂಡ ಸಮಾಲೋಚನೆ. ನಿವೃತ್ತ ಅಧಿಕಾರಿಗಳು ಅಂತಲೇ ಅಲ್ಲ, ಅಲ್ಲಿನ ಸ್ಥಳೀಯರನ್ನು ಕೂಡ ಅವರು ಮಾತನಾಡಿಸ್ತಾ ಇದ್ದಾರೆ. ಧರ್ಮಸ್ಥಳದ ನಿವೃತ್ತ ಠಾಣಾಧಿಕಾರಿಗಳಿಂದ ಈತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಸುಮಾರು ಒಂದು 20 ವರ್ಷ ನೇತ್ರಾವತಿ ಸಮೀಪ ಬಿಡಾರದಲ್ಲಿ ವಾಸ ಮಾಡ್ತಾ ಇದ್ದ ಈತ. ಅವನೇ ಹೇಳ್ಕೊಂಡಂಗೆ ಅಲ್ಲೇನೋ ನೈರ್ಮಲ್ಯ ಕಾರ್ಯವನ್ನು ಮಾಡ್ತಾ ಇದ್ದ. ಜೊತೆಗೆ ಈ ಶವಗಳನ್ನು ಹೂತಾಕುವ ಕೆಲಸವನ್ನು ಕೂಡ ಆತ ಮಾಡ್ತಾ ಇದ್ದ ಅಂತ ಆತನೇ ಹೇಳ್ಕೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಅವನು ಹೇಳಿರೋದೆಲ್ಲನೂ ನಿಜನಾ? ಈಗ ಯಾರೋ ಒಂದು 6 ಜನ ಇವನು ಶವವನ್ನು ಹೂತಾಕಿರೋದನ್ನ ನಾವು ನೋಡಿದ್ದೀವಿ, ನಂಗೆ ಅವ್ನು ಪರಿಚಯ ಇದ್ದಾನೆ ಅಂತ ಬಂದಿದ್ದರು. ಅವ್ರನ್ನ ಫಸ್ಟ್ಗೆ ಅರೆಸ್ಟ್ ಮಾಡಿ ಅದಾದ ನಂತರ ಅವನ್ನ ಜಾಮೀನು ಮೇಲೆ ಬಿಟ್ಟು ಕಳಿಸಿದ್ದಾರೆ, ಸ್ಟೇಷನ್ ಬೇಲ್ ಮೇಲೆ. ಬಟ್ ಅವ್ರ ಹತ್ರನೂ ಕೂಡ ಮಾಹಿತಿ ಕಲೆ ಹಾಕಿದಾರಂತೆ, ಇವನು ಯಾರು ಏನು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಈಗ ಈ ಅನಾಮಿಕ ದೂರುದಾರನ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಯಾರೀತ, ಈತನ ಹಿನ್ನೆಲೆ ಏನು ಗೊತ್ತಾಗಿದೆಯಾ ಅಂತ? ಅರವಿಂದ್, ಈಗ ಒಂದು ಕಡೆಯಿಂದ ಈ ಉತ್ಖನನ ಕೆಲಸಗಳನ್ನು ಒಂದು ಅಧಿಕಾರಿಗಳ ತಂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆತ ಎಲ್ಲೆಲ್ಲೆಲ್ಲ ತೋರಿಸ್ತಾನೆ ಅಲ್ಲಿ ಜಾಗ ಗುರುತು ಮಾಡ್ತಾರೆ, ಅಲ್ಲಿ ಮಣ್ಣನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಅಧಿಕಾರಿಗಳು ಎಲ್ಲವನ್ನ ತನಿಖೆ ಮಾಡ್ತಾ ಇದ್ದಾರೆ. ಆ ಒಂದು 2-3 ಟೀಮ್ಗಳು ಬೇರೆ ಬೇರೆ ಕಡೆಗಳಿಗೆ ಹೋಗಿ ಆತನ ಹಿನ್ನೆಲೆಯನ್ನು ಕೆದಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಒಂದು ಟೀಮು ಆತ ಎಲ್ಲೆಲ್ಲ ಹೋಗಿ ಓಡಾಟ ಮಾಡಿದ್ದಾನೆ, ಅದು ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಜೊತೆಗೆ ಮಂಡ್ಯ, ಕೊಳ್ಳೇಗಾಲ ಈ ಭಾಗಕ್ಕೆಲ್ಲ ಆತ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಕಳೆದ 11 ವರ್ಷಗಳಿಂದ ಧರ್ಮಸ್ಥಳ ಬಿಟ್ಟ ಬಳಿಕ ಅಲ್ಲಿ ಹೋಗಿ ಆತನ ಹಿನ್ನೆಲೆಯನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. SIT ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಈತ ಯಾರು, ಏನು ಮಾಡ್ತಾ ಇದ್ದ, ಎಲ್ಲಿಗೆಲ್ಲ ಓಡಾಡ್ತಿದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ, ಈ ಎಲ್ಲ ಮಾಹಿತಿಗಳೀಗ SIT ಅಧಿಕಾರಿಗಳ ಜೊತೆ ಇದೆ. ಅದರ ಜೊತೆಗೆ ಆತ ಕೆಲವೊಂದು ದೂರುಗಳನ್ನು ಹೇಳಿರುವಂಥದ್ದು, ನಾನು ಈ ಒಂದು ಶವಗಳನ್ನು ಹೂತಾಕುವಂಥ ಸಂದರ್ಭದಲ್ಲಿ ನನಗೆ ಸಹಕಾರ ಮಾಡಿದವರು ಇಲ್ಲಿನ ಸ್ಥಳೀಯ ನಿವೃತ್ತ ಪೊಲೀಸರಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರನ್ನು, ಆ ಅಧಿಕಾರಿಗಳನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡಿರುವಂಥದ್ದು. ಅವರ ಜೊತೆ ಸಮಾಲೋಚನೆಯನ್ನು ಮಾಡಿದ್ದಾರೆ ಈತನ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಳ್ಳಿಕ್ಕೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಏನಾದರೂ ಮರಣೋತ್ತರ ಪರೀಕ್ಷೆ ಮಾಡಿದಂಥ ಶವಗಳಿದ್ದಂಥ ಸಂದರ್ಭದಲ್ಲಿ ಯಾರು ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಅಂತಹ ವೈದ್ಯರನ್ನು ಭೇಟಿಯಾಗಿ ಅವರ ಹತ್ರನೂ SIT ಅಧಿಕಾರಿಗಳು ಸಮಾಲೋಚನೆಯನ್ನು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಆತ ಈ ದಿನದವರೆಗೂ ಏನೆಲ್ಲ ಹೇಳ್ತಾ ಇದ್ದೇನೆ ಅದೆಲ್ಲವೂ ನಿಜವಾ ಅಲ್ವಾ ಅನ್ನುವಂಥದ್ದನ್ನು ಒಂದು ಕಡೆಯಿಂದ ಡಾಕ್ಯುಮೆಂಟ್ರಿ ಸಮೇತವಾಗಿ ಅದನ್ನು ನಿಗದಿಪಡಿಸಬೇಕಾಗುತ್ತೆ. ನಾಳೆ ನ್ಯಾಯಾಲಯಕ್ಕೆ ಕೊಡುವಂಥ ಸಂದರ್ಭದಲ್ಲಿ ಈತ ಈ ದಿನದವರೆಗೆ ಹೇಳಿರುವಂಥದ್ದೆಲ್ಲ ಸುಳ್ಳ ಅಥವಾ ಸತ್ಯನ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಿದ್ರೆ ಅದಕ್ಕೆ ಬೇಕಾದಂಥ ದಾಖಲೆಗಳು ಬೇಕಾಗುತ್ತೆ. ಆ ದಾಖಲೆಗಳನ್ನೆಲ್ಲ ಸಂಗ್ರಹಿಸುವಂಥದ್ದು, ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ಈಗ SIT ಅಧಿಕಾರಿಗಳ ಇನ್ನೊಂದು ತಂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಈತ ಇಲ್ಲಿ ಯಾರ ಜೊತೆ ಎಲ್ಲ ಸಂಪರ್ಕದಲ್ಲಿದ್ದ, ಧರ್ಮಸ್ಥಳದ ಸುತ್ತಮುತ್ತದ ಗ್ರಾಮದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇತ್ತೀಚಿನ ಆತನ ಮೊಬೈಲ್ನ CDR ಅನ್ನು ತಗೊಂಡಿದ್ದಾರೆ. ಆ CDR ಅಲ್ಲಿ ಆತ ಯಾರಿಗೆಲ್ಲ ಕಾಲ್ ಮಾಡಿದ್ದಾನೆ, ಯಾರ ಜೊತೆ ಮಾತುಕತೆ ಮಾಡಿದ್ದಾನೆ, ಯಾರ ಜೊತೆ ಏನೇನು ಮಾತುಕತೆ ಮಾಡಿದ್ದಾನೆ, ಈ ಎಲ್ಲ ಮಾಹಿತಿಯನ್ನು ಈಗಾಗಲೇ ಸಂಗ್ರಹಿಸಿಕೊಂಡು ಇಟ್ಟಿದ್ದಾರೆ. ಒಂದು ವೇಳೆ ಈತ ಹೇಳಿರುವಂಥದ್ದು ಈವರೆಗೂ ಎಲ್ಲೂ ಯಾವುದೇ ರೀತಿಯಾದಂಥ ಕಳೆ ಬರಗಳು ಪತ್ತೆ ಆಗಿಲ್ಲ. ಇನ್ನೂ ಆತ ತೋರಿಸುವಂಥ ಜಾಗಗಳನ್ನು ಉತ್ಖನನ ಮಾಡಲಿಕ್ಕೆ SIT ಅಧಿಕಾರಿಗಳು ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಮುಂದೊಂದು ದಿನ ಆತ ಹೇಳಿರುವಂಥ ಎಲ್ಲ ಪಾಯಿಂಟ್ಗಳಲ್ಲೂ ಏನೂ ಸಿಗದಿದ್ದಾಗ ಆತನನ್ನೇ ಈ ಒಂದು ಪ್ರಕರಣದಲ್ಲಿ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಬೇಕಾ ಆ ದಾಖಲೆಗಳನ್ನೆಲ್ಲ ಸದ್ಯದ ಮಟ್ಟಿಗೆ SIT ಅಧಿಕಾರಿಗಳು ಸಂಗ್ರಹಿಸಿಟ್ಟಿರುವಂಥದ್ದು. ಅರವಿಂದ್, ರೈಟ್. ಸುಖಪಾಲ್ ಮತ್ತು ದೀಪಕ್ ಇಬ್ಬರಿಗೂ ಕೂಡ ಧನ್ಯವಾದ. ಮುಂದಿನ ಹಂತಗಳಲ್ಲಿ ನಿಮ್ಮಿಂದ ಮತ್ತಷ್ಟು ಮಾಹಿತಿನ ನಾನು ಪಡ್ಕೋತೀನಿ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಈಗ ಸದ್ಯಕ್ಕೆ ಇವತ್ತು ನೋಡೋಣ, ಇವತ್ತು SIT ಅವರು ಯಾವ ಸ್ಥಳಕ್ಕೆ ಬರ್ತಾರೆ ಅಂತ. ಇನ್ನು ಮುಂದುವರೆದು ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆಯಲ್ಲ, ಇಲ್ಲಿ ತನಕ ಆಗದಿರುವ ಎಲ್ಲ ಸ್ಪಾಟ್ಗಳ ಮಣ್ಣಿನ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ 16 ಸ್ಪಾಟ್ಗಳಲ್ಲಿ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಕಾರಣ, ನಾಳೆ ದಿವಸ ಇಲ್ಲಿ ನಾನು ಅಲ್ಲೇ ಹೂತಿದ್ದೆ, ಅಲ್ಲಿ ಸರಿಯಾಗಿ ಹುಡುಕಿಲ್ಲ ಅಂತ SIT ಅಧಿಕಾರಿಗಳ ತಲೆ ಕಟ್ಟಬಾರ್ದಲ್ಲ. ನೆಕ್ಸ್ಟ್ ಇನ್ನೊಂದು 14 ವರ್ಷ ಇದೇ ಕಳಂಕವನ್ನು ಇವರು ಎದುರಿಸಬೇಕಾಗತ್ತೆ. ಮಣ್ಣಲ್ಲಿ ಕರಗಿ ಹೋಗಿದ್ರೆ ಮೃತದೇಹ, ಅಸ್ಥಿಪಂಜರದ ಕುರು ಏನಾದರೂ ಮಣ್ಣಲ್ಲಿ ಕರಗಿ ಹೋಗಿದ್ರೆ ಗೊತ್ತಾಗತ್ತೆ ಅಂತ.